ಗೆಳೆಯರೇ, ಅಣ್ಣಾವರ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಘಟನೆಗಳನ್ನು ನೆನಪಿಸ್ಕೊಳ್ತಾ ಹೋದರೆ ಅದಕ್ಕೆ ಕೊನೆ ಎಂಬುದೇ ಇರೋದಿಲ್ಲ. ಆದರೂ ಈ ನಾಡಿಗೆ ಅವರು ಕೊಟ್ಟಂತಹ ಕೊಡುಗೆಯನ್ನು ನೆನಪಿನಲ್ಲಿಟ್ಕೊಂಡು ನಾವು ಅವುಗಳನ್ನೆಲ್ಲ ಸದಾಕಾಲ ನೆನಪಿಸ್ಕೊಳ್ತಾ ಇರಬೇಕಾದ್ದು ನಮ್ಮ ಕೆಲಸ. ಈಗ 1983 ಆಸ್ಪಾಸ್ ಇರ್ಬೋದು. ಗೋಕಾಕ್ ಚಳವಳಿ ಬಹಳ ತೀವ್ರವಾಗಿ ನಡೀತಾ ಇದ್ದ ಕಾಲ. ಆಗ ದೂರದ ಅಮೇರಿಕಾ ಒಕ್ಕೂಟ ಅಂದರೆ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಒಂದು ರಾಜ್ಯ, ಕೆಂಟಕಿ ಅಂತ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಯಾರಾದರೂ ಸಮಾಜದಲ್ಲಿ ಸಾಧನೆ ಮಾಡಿದವರು ಅಂದರೆ ಜಗತ್ತಿನೆಲ್ಲೆಡೆ ಆಗಲಿ ಅವರಿಗೆ ಒಂದು ಪ್ರಶಸ್ತಿ ಕೆಂಟಕಿ ಕರ್ನಲ್ ಅಂತ ಕೊಡುವುದು ಮೊದಲಿಂದ ಆ ರಾಜ್ಯದ ಒಂದು ಪರಿಪಾಠ. ಅವರು ಅಲ್ಲಿಯವರೆಗೆ ಒಂದು 7-8 ಜನರಿಗೆ ಕೊಟ್ಟಿರ್ಬೋದು ಅನಿಸುತ್ತೆ. ಅದರಲ್ಲಿ ಮುಖ್ಯವಾಗಿ ನೆಲ್ಸನ್ ಮಂಡೇಲಾ, ಮದರ್ ತೆರೇಸಾ, ಗೋರ್ಬಚೇವ್, ಆಮೇಲೆ ಬರಾಕ್ ಒಬಾಮಾ, ಆರ್ನಾಲ್ಡ್ ಸ್ಕಾವರ್ಜೆನೆಗ್ಗರ್, ಹೀಗೆ ನೆನಪಿರುವಷ್ಟು ಹೇಳ್ತೀನಿ. ಅದು ಜಗತ್ತಿನಲ್ಲಿ ಬಹಳ ಆ ಪ್ರಶಸ್ತಿಗೆ ಬೆಲೆ ಇರುತ್ತೆ. ಅವರು ಈ ಗೋಕಾಕ್ ಚಳವಳಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಈ ಚಳವಳಿ ಬಹಳ ದೊಡ್ಡ ಸುದ್ದಿ ಆಗ್ತಾ ಇರುತ್ತೆ. ಯಾಕಂದರೆ ಯಾವುದೇ ಒಂದು ರಾಜಕೀಯದ ಹಿನ್ನೆಲೆ ಇಲ್ಲದಿರೆ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ಕೇವಲ ಒಂದು ನುಡಿಗಾಗಿ ಇಷ್ಟು ದೊಡ್ಡ ಮಹಾನ್ ಚಳವಳಿ, ಜಗತ್ತು ಕಂಡರಿಯದಂತಹ ಚಳವಳಿ ನಡೀತಾ ಇರೋದ್ರಿಂದ ಜಗತ್ತಿನ ಎಲ್ಲರ ಕಣ್ಣು ಈ ಚಳವಳಿ ಮೇಲೆ ಬಿದ್ದಿರುತ್ತೆ. ಆ ಸಮಯದಲ್ಲಿ ಆ ರಾಜ್ಯದವರು ಅದೇ ಕೆಂಟಕಿ ಕರ್ನಲ್ ಪ್ರಶಸ್ತಿಯನ್ನು ಅಣ್ಣ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಘೋಷಣೆ ಮಾಡ್ತಾರೆ. ಮತ್ತು ಜೊತೆಯಲ್ಲಿ ಅಲ್ಲಿಗೆ ಬರಬಹುದಾದ ಅವರಿಗೆ, ಅವ್ರ ಮನೆಯವರಿಗೆ ವಿಮಾನದ ಟಿಕೆಟ್ಗಳು, ಆಮೇಲೆ ಹೋಟಲು, ವಸತಿ ಇತ್ಯಾದಿ ಎಲ್ಲವನ್ನು ಕಳಿಸ್ಕೊಡ್ತಾರೆ. ಆದರೆ ಅಣ್ಣವರು ಅಲ್ಲಿ ಹೋಗಲಿಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ಯಾರೋ ಮಹಾನುಭಾವರು ದೂರದಿಂದ ನಮಗೆ ಮೆಚ್ಚುಗೆ ಕೊಟ್ಟಿದ್ದಾರೆ, ಸಂತೋಷ. ಅವರ ಒಳ್ಳೆಯ ಅಭಿಪ್ರಾಯ ಹಾಗೇ ಇರಲಿ, ನಾವು ಅದನ್ನು ಹೋಗಿ ತೆಗೆದುಕೊಳ್ಳೇಬೇಕು ಅಂತ ಏನಿಲ್ಲ. ಅವರ ಒಂದು ಒಳ್ಳೆಯ ಭಾವನೆಯೇ ನಮಗೆ ದೊಡ್ಡ ವಿಷಯ ಅಂತ ಅಲ್ಲಿಗೆ ಬರೋದಕ್ಕೆ ಆಗುವುದಿಲ್ಲ ಎಂದು ಅವರ ಕಡೆಯಿಂದ ತಿಳಿಸ್ಬಿಡ್ತಾರೆ. ಆಗ ಆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ, ಆ ಪ್ರಶಸ್ತಿಯನ್ನು ಅಣ್ಣ ಅವರಿಗೆ ಮನೆಯಲ್ಲೇ ಕೊಡೋದಕ್ಕೆ ನಿರ್ಧಾರ ಮಾಡಿ ಅಲ್ಲಿಂದ ಆ ಪ್ರಶಸ್ತಿಯನ್ನು ತಗೊಬರ್ತಾರೆ. ಇಲ್ಲಿನ ಅಮೇರಿಕದ ರಾಯಭಾರಿ ಕಡೆಯವರು ಅಣ್ಣವ್ರ ಮನೆಗೆ ಬಂದು ಆ ಪ್ರಶಸ್ತಿಯನ್ನು ಕೊಡ್ತಾರೆ. ಅದರ ಜೊತೆಯಲ್ಲಿ ಅಲ್ಲಿನ ಪತ್ರಕರ್ತರು ಸಹ ಬಂದಿರ್ತಾರೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಶಸ್ತಿ ಮತ್ತು ಎಲ್ಲ ಅನುಕೂಲಗಳು ಮಾಡಿಕೊಟ್ಟಾಗೂ ನನಗೆ ಬೇಡ ಅಂತ ತಿರಸ್ಕಾರ ಮಾಡುವಂಥ ಜನ ಈ ಕಾಲದಲ್ಲಿ ಇದ್ದಾರಾ ಅನ್ನೋದು ಅವರಿಗೆ ಬಹಳ ಆಶ್ಚರ್ಯವಾದ ವಿಷಯ. ಅದಕ್ಕಾಗಿ ಅವರು ಪತ್ರಿಕೆಗಳವರು, ಅಂತಾರಾಷ್ಟ್ರೀಯ ಪತ್ರಿಕೆಗಳವರು ಬರ್ತಾರೆ. ಪ್ರಶಸ್ತಿ ಕೊಟ್ಟಾದಮೇಲೆ ಒಂದು ಪತ್ರಿಕಾ ಸಂದರ್ಶನ ನಡೆಯುತ್ತೆ. ಅದರಲ್ಲಿ ಅವರು ಕೇಳ್ತಾರೆ, ಪತ್ರಕರ್ತರು, ಇಂಥ ಒಂದು ಮಹಾನ್ ಚಳವಳಿ, ಜೀವಪರ ಜನಪರ ಚಳವಳಿ, ಯಾವುದೇ ಸ್ವಾರ್ಥವಿಲ್ದಿರ ನೀವು ಈ ಚಳವಳಿಯಿಂದ ಏನನ್ನು ನಿರೀಕ್ಷೆ ಮಾಡ್ತಾ ಇಲ್ಲ ಅಂತ ಗೊತ್ತಾಯಿತು. ಇಂಥ ಒಂದು ಚಳವಳಿ, ಕಲ್ಪನೆಗೆ ಬಾರದೇ ಇರೋವಂಥ ಚಳವಳಿ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿ ಏನು, ಯಾವ ಒಂದು ಮೂಲ ಸ್ಫೂರ್ತಿಯಿಂದ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅನುವಾದಕರು ಅನುವಾದ ಮಾಡಿಕೊಡ್ತಾರೆ. ಅಣ್ಣವ್ರು ಅದಕ್ಕೆ, ಆ ಥರದ್ದೆಲ್ಲ ದೊಡ್ಡ ದೊಡ್ಡ ವಿಷಯಗಳು ನನಗೆ ಅರ್ಥವಾಗಲ್ಲಪ್ಪ, ಈ ಗೋಕಾಕ್ ಚಳವಳಿ ಅದರ ವಿಷಯ ಎಲ್ಲ ಪೂರ್ತಿಯಾಗಿ ಅರ್ಥ ಮಾಡ್ಕೊಳೋವಂಥ ವಿದ್ಯಾವಂತ ನಾನಲ್ಲ. ನನ್ನ ಉದ್ದೇಶ ಏನು ಅಂದರೆ, ಆ ಚಳವಳಿ ನಡೆಸ್ತಾ ಇದ್ದಂತಹ ನಮ್ಮ ಕನ್ನಡ ನಾಡಿನ ಪಂಡಿತರು, ಹಿರಿಯರು ಎಲ್ಲರೂ ಹೇಳಿದ್ರು, ನೋಡಯ್ಯ ನಿನಗೆ ಕನ್ನಡ ನುಡಿ ಋಣ ತೀರಿಸಬೇಕು ಅಂತಿದ್ದೀನಿ ಅಂತ ಹೇಳ್ತಾ ಇರ್ತೀಯಲ್ಲ, ಅಂಥ ಒಂದು ಅವಕಾಶ ಬಂದಿದೆ,
ಬಾ ಅಂತ ಕರೆದ್ರು. ನಾನು ಬಂದಿದ್ದೀನಿ. ಅವರು ಹೇಗೆ ಹೇಳಿದ್ರೆ ಹಾಗೆ, ಎಲ್ಲಿ ಹೇಳಿದ್ರೆ ಅಲ್ಲಿ ಹೋಗ್ತೀನಿ, ಏನು ಹೇಳಿದ್ರೆ ಅದನ್ನು ಮಾತಾಡ್ತೀನಿ ಅಷ್ಟೇ. ಅದು ಬಿಟ್ಟು ಇದರ ಬಗ್ಗೆ ಎಲ್ಲ ದೊಡ್ಡದಾಗಿ ಮಾತಾಡೋ ಅಷ್ಟು ನಾನು ವಿದ್ಯಾವಂತನಲ್ಲ, ನಾನು ಅವಿದ್ಯಾವಂತ ಅಂತ ಹೇಳಿದಾಗ ಆ ಪತ್ರಕರ್ತರಿಗಂತೂ ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇದೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ, ಇಡೀ ಜಗತ್ತಿನಾದ್ಯಂತ ಹೆಸರು ಬರುತ್ತೆ, ಬಹಳಷ್ಟು ದುಡ್ಡು ಬರುತ್ತೆ. ಇರಲಿ, ಯಾರು ಇಂಥ ಅವಕಾಶನ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಅದು ಅಂತಾರಾಷ್ಟ್ರೀಯ ಪತ್ರಕರ್ತರು ಬಂದಾಗ ಸಾಧ್ಯವಾದಷ್ಟು ಅವ್ರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು, ಇವ್ರು ನೋಡಿದ್ರೆ ಏನು ಇಷ್ಟು ನಿರ್ಲಿಪ್ತವಾಗಿ ಮಾತಾಡ್ತಾರೆ ಅಂತ ಬಹಳ ಆಶ್ಚರ್ಯವಾಗಿ ಎಲ್ಲ ದಾಖಲೆ ಮಾಡ್ಕೊಂಡು ಹೋಗಿ ಮಾರನೇ ದಿವಸ ಜಗತ್ತಿನಾದ್ಯಂತ ಈ ಸುದ್ದಿ ಪ್ರಚಾರ ಆಗುತ್ತೆ. ಆಗ ನ್ಯೂಯಾರ್ಕ್ನ ಟೈಮ್ಸ್ ಪತ್ರಿಕೆ ಒಂದು ಮುಂದಿನ ಪುಟದ ಅರ್ಧ ಪುಟ ಅಣ್ಣ ಅವರ ಫೋಟೋ ಮತ್ತು ಇನ್ನು ಅರ್ಧ ಪುಟ ಅವರ ವಿವರಗಳನ್ನು ಲೇಖನ ಮಾಡಿ ಪ್ರಚಾರ ಮಾಡಿ ಬಿಡುಗಡೆ ಮಾಡುತ್ತೆ. ಅಂಥ ಒಂದು ಗೌರವ ಸಿಕ್ಕಿದ್ದು ಏಷ್ಯಾ ಖಂಡದಲ್ಲಿ ಮಹಾತ್ಮ ಗಾಂಧಿಯವ್ರ ನಂತರ ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ. ಹೀಗೆ ನಾವು ಅಣ್ಣ ಅವರ ಯೋಗ್ಯತೆ ಇರಲಿ, ಅವರ ಒಂದು ಮಹಾನತೆಯನ್ನು ನಾವೇ ಅರ್ಥ ಮಾಡ್ಕೊಂಡಿಲ್ಲ. ಈಗ ನೋಡಿ, ಈ ಘಟನೆ ಇಷ್ಟು ಜಗತ್ತಿನಾದ್ಯಂತ ಪ್ರಚಾರ ಆಗಿ ಸುದ್ದಿ ಆಯ್ತಲ್ಲ, ಆದರೆ ನಮ್ಮ ಕರ್ನಾಟಕದ ಭಾರತದ ಪತ್ರಿಕೆಗಳು ಅದಕ್ಕೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಬಹಳ ಹೊಟ್ಟೆ ಉರಿಯಿಂದ ಅಣ್ಣ ಅವರ ಪ್ರಚಾರವನ್ನು ಇವರು ತಡೀತಾಯಿದ್ರು. ಅಣ್ಣ ಅವರು ಸಿನಿಮಾ ರಂಗಕ್ಕೆ ಬಂದಾಗಿಂದ ಈ ಪತ್ರಿಕೆಗಳವರು ಅವ್ರ ಮೇಲೆ ಮಾಡ್ತಾ ಇದ್ದಂತಹ ಅನ್ಯಾಯ ಮೋಸಗಳು ಬಹಳ ಇವೆ. ಅವುಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಈಗ ನನ್ನಿಗಳು.